ವೆಲ್ಕಮ್ ಟು ಅರುಣೋದಯ ಚಾನಲ್. ಆಶಾ ಸೌರಭ ಕಾದಂಬರಿಯ ಎಪಿಸೋಡ್ 3ಕ್ಕೆ ಸ್ವಾಗತ. ಚೇಚೆ ಏನನ್ನೂ ನೆನೆಸಿಕೊಂಡು ವಾಕರಿಸಿಕೊಂಡರು. ಹೊಟ್ಟೆಯಲ್ಲಿದ್ದಿದ್ದು ಬಾಯಿಗೆ ಬಂದಂತಾಯಿತು. ಬಿಡಿಸಿಕೊಂಡು ಹಿಂದಕ್ಕೆ ಸರಿದು ಕೂತರು. ಪಂಚೆ ಮುದುರಿಕೊಂಡು ಶಾಮಣ್ಣನಿಗೆ ಮನದಲ್ಲೇ ಹಿಡಿಶಾಪ ಹಾಕಿದರು. ಗೋಕುಲ್ ತುಟಿ ಕಚ್ಚಿ ಯೋಚಿಸಿದ. ಒರಟಾಗಿ ಕಂಡರು. ಕೆಮ್ಮಿ ಧ್ವನಿ ಸರಿ ಮಾಡಿಕೊಂಡರು. ನೀವ್ಯಾಕೆ ಎಲ್ಲಿಗೆ ಬಂದಿದ್ದು? ಪ್ರಶ್ನೆ ನೇರವಾಗಿ ಅವನ ಎದೆಯನ್ನು ಬಗೆಯಿತು. ಸೆಟೆದು ಕುಳಿತ. ನಿಮ್ಮ ಕಾರಣ ಬೇಕಾ? ಅವನ ತುಟಿಯಂಚಿನಲ್ಲಿ ನಸುನಗು ಇತ್ತು. ಅವನ ಕಣ್ಣಿನ ತೀಕ್ಷ್ಣತೆಗೆ ಪರಪ್ಪನವರು ಬೆರೆತು ಹೋದರು. ತಮ್ಮ ಮೈನ ಪ್ರತಿಯೊಂದು ಭಾಗವನ್ನು ಕತ್ತರಿಸಿ ಪ್ರತೀಕ್ಷಿಸುವಂತಿತ್ತು. ಕುಳಿತಿರುವುದೇ ಕಷ್ಟವೆನಿಸಿತು. ಲಜ್ಜೆಯ ಭಾರಕ್ಕೆ ಇಡೀ ಅಂಗಸೌಷ್ಠವೇ ಸಂಕುಚಿಸಿ ಓಡಿಯಾದ ಅನುಭವವಾಯಿತು. ನನ್ನ ವಂಶದ ಬೇರು ಇಲ್ಲಿದೆ, ದೃಢವಾಗಿ ಹೇಳಿದ. ಪರಪ್ಪನವರ ಮೇಲೆ ಗದಾಪ್ರಹಾರವಾದಂತಾಯಿತು. ಅವರ ಮುಸುಡಿ ಕೆಂಪೆತ್ತಿ ಉರಿಯತೊಡಗಿತು. ಯುದ್ಧಕ್ಕೆ ಸೆಟೆದು ಕೂತರು. ಒಂದು ಕೆಲಸ ಮಾಡು, ನಿಂಗೇನು ಅನ್ಯಾಯ ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಈ ಮನೆ, ಜಮೀನು, ತೋಟ ಎಲ್ಲ ಮಾರಿಬಿಡು. ಒಳ್ಳೆ ಬೆಲೆ ಕೊಡಿಸ್ತೀನಿ. ಶಾಮಣ್ಣನವರೇ ತಗೋತಾರಂತೆ. ಇಷ್ಟಪಟ್ಟು ಬೆಂಗಳೂರಿಗೂ ಕಲ್ಕತ್ತಾಗೂ ಬೆಂಬಾಯಿಗೂ ಹೋಗು. ಯಾಕೆ ಸುಮ್ಮನೆ ಇಲ್ಲಿ ಕಷ್ಟಪಡ್ತೀಯಾ? ಕಾದ ಎಣ್ಣೆಯನ್ನು ಅವನ ಮೈ ಮೇಲೆ ಸುರಿದಂತಾಯಿತು. ಅವಮಾನದಿಂದ ಹತ್ತಿ ಉರಿಯುತ್ತಿತ್ತು ಅವನದೇ. ಮುಂದಿದ್ದ ಟಿಪಾಯನ್ನು ಹಿಂದಕ್ಕೆ ದೂಡಿ ಎದ್ದು ನಿಂತ. ನಿಮ್ಮ ಸಲಹೆಗೆ ಧನ್ಯವಾದ. ಹೋಗಬಹುದು ನೀವು. ಬಾಗಿಲತ್ತ ಕೈ ಮಾಡಿದ. ಪರಪ್ಪನವರು ಕಣ್ಗುಡ್ಡೆಗಳು ವಿಚಿತ್ರಗತಿಯಲ್ಲಿ ಸುತ್ತಿದ್ದವು. ನನ್ನ ಮಾತು ಕೇಳು. ಎಲ್ಲಿ ಸಹನೆ ಕಳೆದುಕೊಳ್ಳುವೆನೋ ಎಂದು ಗೋಕುಲ್ ಎದರಿದ. ಪ್ಲೀಸ್ ಗೋ ಔಟ್. ಎರಡೂ ಕೈ ಜೋಡಿಸಿದ. ಸಿಡಿಯುವ ಮಿದುಳು ಸಮಾಧಾನದ ಸ್ಥಿತಿಗೆ ಬರಬೇಕಾದರೆ ಆ ವ್ಯಕ್ತಿ ಅಲ್ಲಿಂದ ಇರಬಾರ್ದಿತ್ತು. ನೋಡಯ್ಯ ಪರಂಗಿ ಹುಡುಗ, ಈ ಮೇಲೆಂದರೆ ಸಾಮಾನ್ಯವನಲ್ಲ. ದೇವರಂಥ ಆಚಾರವಂತ ಜನ ಬಾಳಿ ಬದುಕಿದ ಮನೆ. ನಿಮ್ಮಪ್ಪ ಇಲ್ಲಿನ ಕುಲೀನ ಹೆಣ್ಣನ್ನು ಮದುವೆಯಾಗಿ ಆಚಾರ ವಿಚಾರ ಧರ್ಮ ಕರ್ಮ ನಡೆಸಿಕೊಂಡು ಹೋಗಿದ್ರೆ ಈ ಮನೆಯಲ್ಲಿರೋ ಹಕ್ಕು ನಿನಗಿರ್ತಿತ್ತು. ಈಗ ಆ ಹಕ್ಕಿಲ್ಲ. ನಿಶ್ಚಲವಾಗಿ ನಿಂತವನ ತಲೆಯ ಮೇಲೆ ಸಿಡಿಲು ಅಪ್ಪಳಿಸಿದಂತಾಯಿತು. ಒಂದು ನಿಮಿಷ ಯೋಚನಾ ಪರವಶನಾದರೂ ಮರುಗಳಿಗೆ ನಕ್ಕು ಬಿಟ್ಟ. ಯುವರ್ ರಿಮಾರ್ಕ್ಸ್ ಆರ್ ನಾಟ್ ಬೆಸ್ಟ್. ಇನ್ ಫ್ಯಾಕ್ಟ್ ನನ್ನ ತಾತ ವಿಚಾರವಂತರು, ಅಧ್ಯಯನಶೀಲರು. ನಿಮ್ಮ ಅಭಿಪ್ರಾಯಕ್ಕೆ ಅವರು ಬಂದಿದ್ದರೆ ಈ ಆಸ್ತಿಯೆಲ್ಲ ನನ್ನ ತಂದೆಗೆ ಬಿಟ್ಟು ಹೋಗ್ತಾ ಇರಲಿಲ್ಲ. ನಿಮ್ಮ ಶ್ರಮಕ್ಕೆ ಧನ್ಯವಾದ. ಪ್ಲೀಸ್ ಗೆಟ್ ಔಟ್. ಪರಪ್ಪನವರ ಮೈ ಬೆವರಿ ಸಣ್ಣಗೆ ಕಂಪನ ಶುರುವಾಯಿತು. ಅವಮಾನದಿಂದ ನೇರವಾಗಿ ಶಾಮಣ್ಣನ ಮನೆಗೆ ಹೋದರು. ಬನ್ನಿ ಕೂತಿದ್ದ ಸುನಂದಮ್ಮ ಎದ್ದು ಒಳಗೆ ಹೋದರು. ಆಕೆಯನ್ನು ಎಂದು ಪರಪ್ಪನನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಿರಲಿಲ್ಲ. ಜೋಯಿಸರು ಬದುಕಿದ್ದ ಕಾಲದಲ್ಲಿ ನಿಷ್ಠೂರ ಕಟ್ಟಿಕೊಳ್ಳಲಿದ್ದರೂ ಪರಪ್ಪನವರ ಕುಟುಂಬವನ್ನು ದೂರವೇ ಇಟ್ಟಿದ್ದರು. ದೂರದ ಬಂಧುವೆಂಬ ನೆಪದಿಂದ ಬಂದರೂ ಬಿಗುಮಾನದಿಂದ ಧೋರಣೆಯಿಂದಲೇ ಆದಷ್ಟು ಬೇಗ ಅಟ್ಟುತ್ತಿದ್ದರು. ಈಗ ಅಪ್ಪ ಸತ್ತಿದ್ದ. ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದ. ಒಳ್ಳೆ ಮರ್ಯಾದೆ ಮಾಡಿಸ್ಕೊಂಡು ಬಂದಂಗಾಯಿತು. ಕೋಣೆಯಲ್ಲಿ ಕೂತು ನೋಟ್ಸ್ ಬುಕ್ ನೋಡುತ್ತಿದ್ದ ಅನುಪಮ ಕೈ ಬೆರಳುಗಳು ಪರಪ್ಪನ ಮಾತಿಗೆ ಸ್ತಬ್ಧಗೊಂಡವು. ಶ್ಯಾಮ ದೊಡ್ಡ ತಪ್ಪ ಮಾಡಿಬಿಟ್ಟ. ಕಾಗದ ಪತ್ರ ಅವರ ವಶಕ್ಕೆ ಯಾಕೆ ಕೊಡಬೇಕಿತ್ತು? ತೋಟ ಮನೆ ಯಾಕೆ ಬಿಟ್ಕೊಡ್ಬೇಕಿತ್ತು? ತಲೆ ಬಿಡೋ ಒಂದು ಅರ್ಥವಾಗೋಲ್ಲ. ತೆರೆದ ಪೆನ್ನಿನ ಕ್ಯಾಪ್ ಸಿಕ್ಕಿಸಿದಳು. ಮಡಚಿದ್ದ ಅನುಪಮ ಕಾಲುಗಳು ಮೆಲ್ಲಗೆ ಕೆಳಗಿಳಿದವು. ಹೆಜ್ಜೆ ಸಪ್ಪಳವಾದ ಕೂಡಲೇ ಓದುವ ನಟನೆ ಮಾಡಿದಳು. ನಿಮ್ಮಪ್ಪ ಎಲ್ಲೇ ಹುಡುಗಿ? ಸ್ವರ ಬಂದು ಕಿವಿಗೆ ಅಪ್ಪಳಿಸಿದಂತಾಯಿತು. ಅನುಪಮ ಮೆಲ್ಲಗೆ ಅವರತ್ತ ನೋಟವರಿಸಿದಳು. ಬಾಯಿಗೆ ಕೈ ಅಡ್ಡ ಇಟ್ಟಳು. ತಣ್ಣನೆ ಸಂಜೆಯ ವೇಳೆಯಲ್ಲೂ ಅವರ ಕರಿಮುಖದ ದಾರಿಯಾಗಿ ಇಳಿತಿದ್ದ ಬೆವರನ್ನು ನೋಡಿ ಕೈಯಿಡಿಯಲ್ಲಿಯೇ ಕಿಸಕ್ಕನೆ ನಕ್ಕದಳು. ಕೇಳಿಸಲ್ವೇನೆ? ಪರಪ್ಪನ ಕಟು ಸ್ವರಕ್ಕೆ ಅವಳ ಕೈ ಜಾರಿತು. ಉಗುಳು ನುಂಗಿದಳು. ಯೋಚಿಸ್ತಾ ಇದ್ದೀನಿ. ಪರಪ್ಪನ ಪಿತ್ತ ನೆತ್ತಿಗೇರಿತು. ಕಾಲೇಜ್ ಮೆಟ್ಟಿಲು ಹತ್ತಿದ ಹುಡುಗಿಯರನ್ನು ಕಂಡರೆ ಅವನಿಗೆ ಮೈ ಉರಿತಿತ್ತು. ಅದರಲ್ಲೂ ಅನುಪಮಳ ಮುಖ ಕಂಡರೆ ಆಗುತ್ತಿರಲಿಲ್ಲ. ನಿಂತಲೇ ಯೋಚಿಸಕ್ಕೇನಿದೆ? ಎಲ್ಲೋದ ಶಾಮಣ್ಣ? ನೆಲದ ಮೇಲೆ ಇಡೀ ಶರೀರದ ಭಾರ ಹಾಕಿ ಎದ್ದು ನಿಂತಳು. ಅದೇ ಗೊತ್ತಿಲ್ಲ. ಉಬ್ಬೆತ್ತಿ ಹೇಳಿದಳು. ಹಿಂದೆಯೇ ಚಪ್ಪಲಿ ಶಬ್ದ ಕೇಳಿಸಿದ ಕೂಡಲೇ ಮೆಲ್ಲಗೆ ಜಾಗ ಖಾಲಿ ಮಾಡಿದಳು. ತಂದೆ ಕೆಲವು ವಿಚಾರಗಳಲ್ಲಿ ಅವಳಿಗೆ ಇಳಿಸುತ್ತಿರಲಿಲ್ಲ. ಹಾಗೆಂದು ಎದುರಿಸುವಷ್ಟು ಪ್ರಬಲ ಆಗಿರಲಿಲ್ಲ. ಬಂದು ತುಂಬ ಹೊತ್ತಾಯ್ತಾ? ಶಾಮಣ್ಣನವರು ವಿಶ್ವಾಸದಿಂದ ವಿಚಾರಿಸಿಕೊಂಡಾಗ ಮೈ ಬೆಂಕಿಯಾಯಿತು. ಹೋಗಿದ್ದೆ. ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡು ಬಂದೆ. ಶಾಮಣ್ಣನವರು ಸ್ವಲ್ಪ ಹಿಂದಕ್ಕೆ ಸರಿದು ಕೂತರು. ದಟ್ಟವಾದ ಕಪ್ಪು ಬಣ್ಣದ ಚಾಯಿ ಒತ್ತಿದ ಪರಪ್ಪನವರ ಈಗ ಮತ್ತಷ್ಟು ಕುರೂಪವಾಗಿ ಕಂಡರು. ಏನಂದ? ಮೆಲ್ಲಗೆ ಪ್ರಶ್ನಿಸಿದರು. ಹೇಳಿದ್ನ ಇಲ್ಲ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಂಡು ಬಂದೆ ಅಂತ. ಅಯೋಗ್ಯ ಕೆಲಸ ಮಾಡಿಕೊಂಡು ಈಗ ಅನುಭವಿಸು. ಆ ಕಾಗದ ಪತ್ರ ಕೊಡೋ ಮೊದಲು ಒಂದ್ಸಲ ನನ್ನ ಕೇಳಬಾರ್ದಾ ಅಂತ ಕೇಳಿದ. ಶಾಮಣ್ಣನವರು ತಲೆ ತಗ್ಗಿತು. ಅವರ ಆಸ್ತಿಯನ್ನು ಎತ್ತಿ ಹಾಕಬೇಕೆಂಬ ಕೆಟ್ಟ ಮನೋಭಾವ ನನಗಿಲ್ಲ. ನಿಮ್ಮ ಮಾವ ಅಯೋಗ್ಯ ಕೆಲಸ. ಮಧ್ಯದಲ್ಲಿಯೇ ಶಾಮಣ್ಣ ತೆರೆದರು. ಅವರನ್ನು ಏನು ಅನ್ನೋಕೆ ಹೋಗಬೇಡಿ. ಆ ಯೋಗ್ಯತೆ ಇನ್ನೂ 10 ಜನ್ಮ ಎತ್ತಿದರೂ ನಮಗೆ ಸಂಪಾದನೆ ಮಾಡೋಕ್ಕಾಗೋಲ್ಲ. ಒಂದು ದಿನಕ್ಕೂ ಮಗನನ್ನು ಒಂದು ಮಾತು ಅಂದೋರಲ್ಲ. ಅವರ ಮನಸ್ಸಿನಲ್ಲಿ ಏನಿತ್ತೋ ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಅವರಿದೇ ಭಾರವಾಗಿ ಸ್ವರ ಕುಗ್ಗಿತು.
ಹಣೆ ಸಂಕುಚಿಸಿ ಗೆರೆಗಳನ್ನು ಮೂಡಿದವು. ಏನೋ ಒಂಥರ ಸಂಕಟ, ಹುಚ್ಚು, ವ್ಯಾಮೋಹ, ಆಚಾರ ವಿಚಾರ ಇಟ್ಟುಕೊಂಡವರು. ನಾವು ಸದಾ ಮಂತ್ರಪಠಣ, ಪೂಜೆ, ಪುರಸ್ಕಾರದಿಂದ ತುಂಬಿರುತ್ತಿದ್ದ ಮನೆಯಲ್ಲಿ ದನದ ಮಾಂಸ ಬೇಯೋದು ಬೇಡ ಅಂತ ಅಷ್ಟೇ. ಶಾಮಣ್ಣನವರ ಹೊಟ್ಟೆ ತೊಳಿಸಿದಂತಾಯಿತು. ಪರಪ್ಪನವರ ಯೋಚಿಸುತ್ತಾ ಕೂತರು. ಅದಕ್ಕೆ ಬೇರೇನಾದರೂ ಮಾಡೋಣ. ಪರಪ್ಪನವರು ಒಳಗೆ ಲೆಕ್ಕ ಹಾಕಿದರು. ಊರಿನವರನ್ನು ಎತ್ತಿಕಟ್ಟಿದರೆ ಕೆಲಸ ಸುಲಭವಾಗಿ ಆಗಬಹುದು. ಆದರೆ ಕಾಲೇಜ್ ಕಲಿತ ಕೆಲಸವಿಲ್ಲದ ಹಳ್ಳಿಯಲ್ಲಿ ಗೂಳಿಗಳಂತೆ ತಿರುಗುತ್ತಿದ್ದ ಯುವಕರಿಗೆ ಅಮೆರಿಕದಿಂದ ಬಂದ ಡಾಕ್ಟರ್ ಗೋಕುಲ್ ಬಗ್ಗೆ ವಿಪರೀತ ಅಭಿಮಾನ. ಎಲೆ ಸೆಟಿಸಿಕೊಂಡು ಸುತ್ತಮುತ್ತ ಊರಿನವರ ಬಳಿ ತಮ್ಮೂರಲ್ಲಿ ಆಧುನಿಕ ಮೇಲೇಳುತ್ತಿದ್ದ ನರ್ಸಿಂಗ್ ಹೋಮ್ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಹೇಗೆ ಮಾಡಿದರೆ ಸರಿ ಹೋಗಬಹುದು? ಇಬ್ಬರೂ ಯೋಚಿಸತೊಡಗಿದರು. ಏನಾದರೂ ಕೊಡು, ಹೆಂಡತಿಗೆ ಕೂಗಿ ಹೇಳಿದರು. ಸುನಂದಮ್ಮ ಕಾಫಿ ಹಿಡಿದು ಬಂದಾಗ ಅವರು ಉಬ್ಬು ಗಂಟೆ ಹಾಕಿದ್ದರು. ಯಾವುದೋ ಭಯ ಅವರನ್ನು ಆವರಿಸಿಕೊಂಡಿತ್ತು. ಅನು ಎಲ್ಲೋದ್ಲು? ದಪ್ಪನೆ ಸ್ವರದಲ್ಲಿ ಕೇಳಿದರು. ಎಲ್ಲೂ ಹೋಗ್ತಾಳೆ, ಕೋಣೆಯಲ್ಲಿರಬೇಕು. ಸುನಂದಮ್ಮ ಅಲ್ಲಿ ನಿಲ್ಲಲಿಲ್ಲ. ಯಾಕಿದ್ದಾವಂತ ಅವರಿಗೆ ಅರ್ಥವಾಗಲಿಲ್ಲ. ತಂದೆ ಸ್ವರ ಕಿವಿಗೆ ಬಿದ್ದ ಕೂಡಲೇ ಮತ್ತಷ್ಟು ಮುದುರಿ ಕೂತಳು. ಕೈ ಹಣೆಯನ್ನು ಒತ್ತಿ ಹಿಡಿಯಿತು. ತಂದೆಯ ಅರ್ಥ ಮಾಡಿಕೊಳ್ಳುವುದೇ ಅವಳಿಗೆ ಕಷ್ಟವಾಯಿತು. ಅವಳು ಕೆಲವು ಸ್ವತಂತ್ರಗಳಿಂದ ಮುಲಾಜಿಲ್ಲದೆ ಮೊಟಕುಗೊಳಿಸಿದ್ದರು. ಗದ್ದಕ್ಕೆ ಕೈಯೂರಿ ಯೋಚಿಸೊಡಗಳು. ಡಾಕ್ಟರ್ ಗೋಕುಲ್ ಹಳ್ಳಿಗೆ ಬಂದಾಗಿನಿಂದ ಒಂದು ವಿಧವಾದ ಚಡಪಡಿಕೆ. ಮಾತಿಗೆ ಮುಂಚೆ ಸಿಟ್ಟಿಗೇಳುತ್ತಿದ್ದರು. ರಾತ್ರಿಗಳಲ್ಲೂ ಕೂಡ ಸರಿಯಾಗಿ ನಿದ್ರೆ ಮಾಡುತ್ತಿರಲಿಲ್ಲ. ಯಾವುದೋ ಭಯ ಅವರನ್ನು ಕುಟುಕುತ್ತಿತ್ತು. ಅದು ಯಾವುದು? ತೊಡೆಯ ಮೇಲೆ ನೋಟ್ಬುಕ್ ಜಾರಿತು. ಅನು ತಂದೆ ಸ್ವರ ಒಂದು ಕಿವಿಗೆ ಅಪ್ಪಳಿಸಿದಾಗ ಅವಳ ಮುಖ ಗೆಲುವು ಇಂಗಿತು. ಮೆಲ್ಲಗೆ ಹೊರಗೆ ಬಂದಳು. ಮಗಳ ಶಾಂತ ಮುಖ ನೋಡಿದ ಮೇಲೆ ಅವರು ತಣ್ಣಗಾದರು. ತೋಟದ ಕಡೆ ಹೋಗಿದ್ಯಾ? ಬಣ್ಣ ಹಚ್ಚಿದ ಉಗುರುಗಳನ್ನು ನೋಡುತ್ತಿದ್ದ. ಅನುಪಮ ತಟ್ಟನೆ ತಲೆ ಎತ್ತಿದಳು. ಕಣ್ಣುಗಳು ಕಿರಿದಾಗಿ ಮುಖದ ಮೇಲೆ ಬೇಸರ ಮೂಡಿತು. ತೋಟ ಅಂದರೆ ಅವಳಿಗೆ ಬಹಳ ಪ್ರಿಯ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಡಾಕ್ಟರ್ ಗೋಕುಲ್ ಇಲ್ಲಿಗೆ ಬಂದ ಮೇಲೆ ಅಲ್ಲಿಗೆ ಹೋಗಲೇ ಕೂಡದೆಂಬ ಕಟ್ಟಾಜ್ಞೆ ಆಗಿತ್ತು ತಂದೆಯವರಿಂದ. ಆದರೂ ಅವಳಿಗೆ ಸುಳ್ಳು ಹೇಳಬೇಕೆನಿಸಲಿಲ್ಲ. ಹೋಗಿದ್ದೆ. ಸ್ವರದಲ್ಲಿ ದೃಢತೆ ಇತ್ತು. ಯಾಕೆ ಹೋಗಿದ್ದೆ? ಅನುಪಮ ಗಲಿಬಿಲಿಗೊಳ್ಳಲಿಲ್ಲ. ಹಗುರವಾಗಿ ನಕ್ಕಳು. ನೀವು ಹೇಗಿದ್ರು ಬೇಲಿ ಹಾಕಿದಿರಲ್ಲ. ಹಾಸ್ಯದ ಸ್ವರ ಶಾಮಣ್ಣನವರನ್ನು ಕುಟುಕಿತು. ತಿಳಿಗೇಡಿಗಿತನಕ್ಕೆ ಒಂದು ಕ್ಷಣ ನಾಚಿದರು. ಓದ್ಕೋ ಹೋಗು. ಸೋಲುವ ಮನುಷ್ಯ ಗೆಲುವನ್ನು ಸಾಧಿಸುವ ಚಮತ್ಕಾರ ಇದೆ ಎನಿಸಿತು. ಅನುಪಮ ತುಟಿಯಂಚಿನಲ್ಲಿ ನಕ್ಕಳು. ಹೆಣ್ಣು ಮಕ್ಕಳು ಕಾಲೇಜಿಗೆ ಯಾಕೆ ಕಳಿಸಬೇಕು? ಪರಪ್ಪ ತಮ್ಮ ನುಣ್ಣನೆಯ ತಲೆಯ ಮೇಲೆ ಕೈಯಾಡಿಸಿಕೊಂಡು ಕೇಳಿದರು. ಪರಪ್ಪನವರು ಅರ್ಧ ಗಂಟೆ ಮೆಲುದನೆಯಲ್ಲಿ ಕೊರೆದರು. ಮುಂದಿನ ಯೋಜನೆ ಬಗ್ಗೆ ಸಾಕಷ್ಟು ತಲೆಬಿಸಿ ಮಾಡಿಕೊಂಡರು. ಶಾಮಣ್ಣನವರಿಗೆ ತಮ್ಮ ಆಚಾರ ವಿಚಾರಗಳಲ್ಲಿ ಅನನ್ಯ ನಿಷ್ಠೆ, ತಮ್ಮ ಎತ್ತರದ ಜೀವನದ ಬಗ್ಗೆ ಸಲ್ಲದ ಅಪಮಾನ, ಈ ದುರ್ಬಲತೆಯನ್ನು ಎಳೆಯನ್ನು ಹಿಡಿದು ಪರಪ್ಪ ವಿಶ್ವಾಸಗಿಟ್ಟಿಸಿಕೊಂಡಿದ್ದರು. ಅನುಪಮ ಫರ್ಲಾಂಗ್ ಹಾದಿ ನಡೆದು ಬಂದು ಬಸ್ಸಿಗಾಗಿ ಕಾದು ನಿಂತಳು. ಬಂದ ದಾರಿಯತ್ತ ಹಿಂದಿರುಗಿ ನೋಡಿದಳು. ಕಾಲೇಜಿಗೆ ಬರುತ್ತಿದ್ದ ಸಹಪಾಠಿಗಳು ಸುಳಿವಿರಲಿಲ್ಲ. ಯಾಕೆ ಬರಲಿಲ್ಲ? ಜಯೆ ಕೊನೆಗೂದಲನ್ನು ಬೆರಳಿಗೆ ಸುತ್ತುತ್ತಾ ನಿಂತಳು. 10 ನಿಮಿಷ ಕಾದಳು. ಬಸ್ ಬರುವ ಸೂಚನೆ ಇರಲಿಲ್ಲ. ಸಿಡಿಮಿಟ್ಟಿಗೊಂಡಳು. ನಾನು ಹಾಸ್ಟೆಲ್ನಲ್ಲಿದ್ದೇ, ಓದ್ತೀನಿ. ಎಷ್ಟೋ ಸಲ ತಂದೆಗೆ ದುಂಬಾಲು ಬಿದ್ದಿದ್ದಳು. ಶಾಮಣ್ಣನವರು ಮಾತ್ರ ಒಪ್ಪಿರಲಿಲ್ಲ. ನಿಮಗೆಷ್ಟು ಕಷ್ಟವಾದರೂ ಕಾಲೇಜ್ಗೆ ಹೋಗಲೇಬೇಡ ಅಂದಿದ್ದರು. ಕಲಿತ ಗಂಡುಗಳೆಲ್ಲ ಗ್ರ್ಯಾಜುಯೇಟ್ ಹೆಣ್ಣುಗಳನ್ನೇ ಕೇಳುವುದು ಎಂದು ಒಬ್ಬ ಮಿತ್ರರು ಎಚ್ಚರಿಸಿದ್ದಾಗ ಧಾರಾಳ ಮನಸ್ಸು ಮಾಡಿ ಅವಳನ್ನು ಕಾಲೇಜ್ ಸೇರಿಸಿದರು. ಊರು ಕಡೆಯಿಂದ ಧೂಳೆಬ್ಬಿಸುತ್ತಾ ಕಾರ್ ಬಂತು. ಅರ್ಥ ಮಾಡಿಕೊಂಡು ಹಿಂದಕ್ಕೆ ಸರಿದು ನಿಂತಳು. ಸದ್ಯ ಮಾತನಾಡಿಸದೆ ಸುಮ್ಮನೆ ಹೋಗಿಬಿಟ್ಟರೆ ಸಾಕು, ಮನದಲ್ಲಿಯೇ ಹರಕೆ ಹೊತ್ತಳು. ಕಾರ್ ಮುಂದು ಹಾದು ಹೋದಾಗ ಎದೆಯ ಮೇಲೆ ಕೈ ಇಟ್ಟು ನೆಮ್ಮದಿಯ ಉಸಿರು ದಬ್ಬಿದಳು. ಬರೀಗಳಿಗೆ ಸಮಾಧಾನವಷ್ಟೇ. ಕಾರ್ ಹಿಂದಕ್ಕೆ ಬಂದಿತು. ಡಾಕ್ಟರ್ ಗೋಕುಲ್ ಕಾರಿನಿಂದ ತಲೆ ಹೊರಗೆ ಹಾಕಿ ಗುಡ್ ಮಾರ್ನಿಂಗ್ ಮೇಡಮ್ ಸ್ವರದಲ್ಲಿ ಸಜ್ಜನಿಕೆ ಮಿನಿಗಿತು. ಒಂದಿಂಚು ಅರಿವಾಗದಂತೆ ತಲೆ ತಗ್ಗಿತು. ವೆರಿ ಗುಡ್ ಮಾರ್ನಿಂಗ್. ಎದೆಯ ಬಡಿತ ಹೆಚ್ಚಿತು. ನೋಟ ಬೇರೆಡೆ ಹೊರಳಿಸಿದಳು. ಗೋಕುಲ್ ಸುಲಭವಾಗಿ ಅರಗಿಸಿಕೊಂಡ. ಕಣ್ಣುಗಳಲ್ಲಿ ನೋವುಭರಿತ ವಿಶಿಷ್ಟ ಭಾವವೊಂದು ತೇಲಿತು. ಕೃಷ್ಣನ್ ಆ ಮನೆಯವರ ಕೋಪ, ಜಿಗುಪ್ಸೆಯನ್ನು ಪ್ರತಿ ಬಾರಿಯೂ ನೆನಪು ಮಾಡಿ ಹೋಗುತ್ತಿದ್ದ. ಮರೆಯಲು ಎಲ್ಲೂ ಸಾಧ್ಯ? ತಂದೆಯ ನುಡಿಗಳು ಅವರ ನೋವು ನಿರಾಶೆಯನ್ನು ಒತ್ತಿ ಹೇಳಿದಂತಾಯಿತು. ಅದನ್ನು ತೊಡೆದು ಹಾಕಲು ತನ್ನಿಂದ ಸಾಧ್ಯವೇ? ಪ್ರಯತ್ನಿಸಬಾರದೇಕೆ? ಹಳೆಯ ಮಣ್ಣು ಜಿಗುಟು ಹಸಿಯಾದ ಜೇಡಿ ಮಣ್ಣು ಗೊಂಬೆಯಾಗಿಸಲು ಸುಲಭ. ಆದರೆ ಶಿಲ್ಪಿ ಕುಶಲೆಯಾಗಿರಬೇಕು ಅಷ್ಟೇ. ಬಸ್ಸಿಗೋಸ್ಕರ ಕಾಯ್ತಾ ಇದ್ದೀರಾ? ಸ್ವರ ಬಂದಿದ್ದ ಬೆತ್ತಿ ನೋಡಿದಳು. ಆ ಕಣ್ಣುಗಳಲ್ಲಿ ಕಾಣದ ಶ್ರೀನಿಮಾವನನ್ನು ಕಂಡಂತಾಯಿತು. ಆತ್ಮೀಯತೆ ತುಳುಕಾಡಿತು. ಅರ್ಥವಾಗದ ಹೊಸ ಭಾವವೊಂದು ಕಣ್ಣುಗಳಲ್ಲಿ ತುಂಬಿಕೊಂಡಿತು. ಹೌದು. ಸ್ವರ ತೀರ ಮೃದುವಾಯಿತು. ಕಮೆಂಟ್ ಡ್ರಾಪ್ ಮಾಡ್ತೀನಿ. ಅನುಪಮ
ಅನುಪಮಳಿಗೆ ತಂದೆಯ ಮುಖ ಅಡ್ಡವಾಯಿತು. ಕಾಲುಗಳಿನ ಶಕ್ತಿ ನೆಲದ ಬುಡದಲ್ಲಿಯೇ ಸೋರಿ ಹೋದ ಅನುಭವವಾಯಿತು. ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ, ನನ್ನ ಫ್ರೆಂಡ್ಸ್ ಬರ್ತಾರೆ. ಸ್ವರದಲ್ಲಿ ದೃಢತೆ ತಪ್ಪಿತು. ಸೀಳ ಆಯಿತು. ಭೀತಿ ನಸುಳಿತು. ಓಕೆ ಮೇಡಮ್. ಕಾರು ಮುಂದಕ್ಕೆ ಚಿಮ್ಮಿತು. ಎದೆಯ ಮೇಲೆ ಕೈಯಿಟ್ಟುಕೊಂಡು ಸಮಾಧಾನದ ಉಸಿರು ದಬ್ಬಿದಳು. ಮನದಲ್ಲಿ ಮಧುರವಾದ ಭಾವನೆಯೊಂದು ಹಾದು ಹೋಯಿತು. ಮುಖ ಆರಕ್ತವಾಯಿತು. ಕೆಲವು ಬೇಕಾದ ಔಷಧಿಗಳನ್ನು ಕೊಂಡ ಡಾಕ್ಟರ್ ಗೋಕುಲ್ ಕಾರನ್ನು ಕೃಷ್ಣನ್ ಮನೆಯ ಮುಂದೆ ಲಾಕ್ ಮಾಡಿದ್ದ. ಹಳ್ಳಿ ಮತ್ತು ಬೆಂಗಳೂರು ನಡುವೆ BTS ಬಸ್ಸುಗಳು ಓಡಾಡುತ್ತಿದ್ದರಿಂದ ಅನುಪಮ ಕಾಲೇಜ್ಗೆ ಅದರಲ್ಲಿ ಹೋಗಿ ಬರುತ್ತಾಳೆ ನಿಂತುಕೊಂಡ. ಒಳಗೆ ಬಂದಾಗ ಜೀನ್ಸ್ ತೊಟ್ಟ ಸುನೀತಾ ಎದುರುಗೊಂಡಳು. ಅನುಪಮ ಸುನೀತಾಳನ್ನು ಒಬ್ಬರ ಪಕ್ಕ ಒಬ್ಬರನ್ನು ನಿಲ್ಲಿಸಿ ಮನದಲ್ಲಿಯೇ ಅವಲೋಕಿಸಿದ. ಅನುಪಮ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಸುನೀತಾ ಎರಡರ ನಡುವೆ ಅಡ್ಡಗಾಲಿಟ್ಟ ವನಿತೆ. ಓ ಗೋಕುಲ್, ಅವನ ಕೈ ಹಿಡಿದು ತುಟಿಗೊಳಿಸಿಕೊಂಡಳು. ಆಳವಾಗಿ ವಿಮರ್ಶಿಸುವಂತೆ ನೋಡಿದ. ಸುನೀತಾ, ಅಂಕಲ್ ಎಲ್ಲಿ? ಸೋಫಾ ಮೇಲೆ ಜಾರಿ ಕೂತ ತಂದೆ ಶ್ರೀನಿವಾಸ್ ಭಾರತೀಯ ಸಂಸ್ಕೃತಿ ನಡೆನುಡಿಗಳ ಬಗ್ಗೆ ಹೇಳುವಾಗ ಹೆಣ್ಣಿನ ಬಗೆಗಿನ ವಿಚಾರದಲ್ಲಿ ಅತ್ಯಂತ ಗೌರವವಾಗಿ ಮಾತನಾಡುತ್ತಿದ್ದರು. ವಿದ್ಯಾವಂತ ಮಹಿಳೆಯರು ಕೂಡ ಪಾಶ್ಚಿಮಾತ್ಯ ದೇಶಗಳಿಗೆ ಗಂಡಸರೊಂದಿಗೆ ಬೆರೆಯಲಾರರು. ಸುನೀತಳರ ಸ್ವರಕ್ಕೆ ತಲೆಯೊತ್ತಿದರೂ ಅವಳು ಹೇಳಿದ್ದು ಅವನ ಕಿವಿಗೆ ಬೀಳಲೇ ಇಲ್ಲ. ಸುನೀತಾಳ ಬೋಳು ಹಣೆ ನೋಡಿ ಸನ್ನೆಯಿಂದಲೇ ಯಾಕಿಟ್ಟಿಲ್ಲ ಎಂದು ಪ್ರಶ್ನಿಸಿದ. ಸುನೀತಾ ಜೋರಾಗಿ ನಕ್ಕು ಬಿಟ್ಟಳು. ಕಕ್ಕಾಬಿಕ್ಕಿಯಾದ. ಅಲ್ಲಿನ ಏಕಾತನತೆಗಿಂತ ಇಲ್ಲಿನ ವೈವಿಧ್ಯಮಯ ಬದುಕು ಅವನಿಗೆ ಆಕರ್ಷಣೀಯವೆನಿಸಿತು. ಅಷ್ಟರಲ್ಲಿ ಕೃಷ್ಣನ್ ಬಂದಿದ್ದರಿಂದ ಆ ಮಾತಿಗೆ ವಿರಾಮ ಬಿತ್ತು. ಕೈಕುಲುಕಿ ಬೆನ್ನು ಚಪ್ಪರಿಸಿದ ಆತ್ಮೀಯತೆಯಿಂದ ಮಾತನಾಡಿದರು. ಹೇಗಿದೆ? ತಲೆಯಾಡಿಸಿದ. ಚೆನ್ನಾಗಿದೆ. ಲೈಫ್ನಲ್ಲಿ ಒಂದು ತರಹ ಇಂಟ್ರೆಸ್ಟ್ ಬರ್ತಾ ಇದೆ. ಕೃಷ್ಣನ್ ಬಾಯಿ ತುಂಬ ನಕ್ಕರು. ಅಲ್ಲಿನ ಜನರ ಬಗ್ಗೆ ಕೃಷ್ಣನ್ ಬೇಸರ ವ್ಯಕ್ತಪಡಿಸಿದರು. ಒಂಟಿಯಾಗಿ ಹೊರಡಲು ನಿಂತ ಗೋಕುಲ್ ಬಗ್ಗೆ ಅವರಿಗೆ ಸಹಾನುಭೂತಿ. ಈಗಲೂ ನಿನ್ನ ನಿರ್ಧಾರ ಬದಲಾಯಿಸು, ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಶೀನಿ ಯೋಚನೆ ಅತಿಯಾಯಿತು. ಕೃಷ್ಣನ್ ಮಾತುಗಳಿಗೆ ಕಣ್ಣು ಮುಚ್ಚಿ ತೆರೆದು ನೆಕ್ಕ. ಅಮೆರಿಕದಲ್ಲಿನ ಶ್ರೀಮಂತ ಬದುಕಿಗಿಂತ ಅವನಿಗೆ ಇಲ್ಲಿನ ಸರಳ ಜೀವನದಲ್ಲಿ ವಿಶಿಷ್ಟತೆ ಇದೆ, ಶಾಂತಿ ಇದೆ ಎನಿಸಿತು. ಈ ವೈವಿಧ್ಯತೆಯ ಬದುಕು ಮನಕ್ಕೆ ಹಿತವೆನಿತು. ಗೋಕುಲ್ ತಾಯಿ ವರ್ಜಿನಿಯಾ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಪಡೆದ ಮಹಿಳೆ. ಸಂಬಂಧಿಕರ ರಾಜಕೀಯ ಪ್ರಮುಖ ಸ್ಥಾನಗಳಿದ್ದರು. ಬಯಸಿದರೆ ಗಣ್ಯ ವ್ಯಕ್ತಿ ಆಗಬಹುದಿತ್ತು. ಆದರೆ ಶ್ರೀನಿವಾಸ್ ಮಗನ ಹೃದಯದಲ್ಲಿ ಚಿಗುರಿಸಿದ ಭಾರತದ ಬಳ್ಳಿ ಹೆಮ್ಮರಕ್ಕೆ ಹಬ್ಬಿಕೊಂಡಿತು. ಯಾವ ಆಕರ್ಷಣೆಯೂ ಕಡೆದೊಯ್ಯಲಿಲ್ಲ. ಶ್ರೀನಿವಾಸ್ ತಪ್ಪು ಮಾಡ್ದ ಅನಿಸುತ್ತೆ. ಕೃಷ್ಣನ್ ಸ್ವರದಲ್ಲಿ ಬೇಸರ ಇಣುಕಿತು. ಗೋಕುಲ್ ಸೋಫಾ ಬೆನ್ನು ಬಿಟ್ಟು ಮುಂದಕ್ಕೆ ಬಂದ. ನೋ ಅಂಕಲ್, ಇದರಿಂದ ನನಗೆ ಸಂತೋಷವೆನಿಸಿದೆ. ಯಾವುದೂ ನೆನಪಿಂದ ಮಂಕಾದ ಶ್ರೀನಿವಾಸ್ ಪಟ್ಟ ವೇದನೆ ಅವನ ಕಣ್ಮುಂದೆ ರೀಲುಗಳಂತೆ ಸುರಿದುಕೊಂಡಿತು. ಅಂಕಲ್, ಡ್ಯಾಡ್ ತಾವಾಗಿ ಸಾವಿಗೆ ಹತ್ತಿರವಾದರು. ತಾವು ಅಮೇರಿಕಾದಲ್ಲಿ ಒಂಟಿ ಅನ್ನೋ ಭಾವನೆ ಅವರನ್ನು ಕಾಡತೊಡಗಿತು. ತುಂಬ ಪ್ರೀತಿಸುತ್ತಿದ್ದ ಮಮ್ಮಿಯಿಂದ ಕೂಡ ವಿಮುಖರಾದರು. ಅವರ ವೇದನೆ ಸಂಕಟ ಅಸಾಧ್ಯವಾಗಿತ್ತು. ಕುಡಿದು ತಮ್ಮ ಆರೋಗ್ಯ ಹಾಳು ಮಾಡಿಕೊಂಡಿದ್ದರು. ನನಗೆ ಸ್ವಲ್ಪ ಬುದ್ಧಿ ಬಂದ ಕೂಡಲೇ ಕನ್ನಡದಲ್ಲಿಯೇ ಅಕ್ಷರಾಭ್ಯಾಸ ಮಾಡಿಸಿದ್ರು. ನನ್ನೊಂದಿಗೆ ಅವರ ಸಂಭಾಷಣೆ ಮಾತುಕತೆಯೆಲ್ಲ ಕನ್ನಡದಲ್ಲೇ ನಡೆಯುತ್ತಿತ್ತು. ಆಗ ಅವರು ಕಣ್ಣುಗಳಲ್ಲಿ ಅವ್ಯಕ್ತವಾದ ತೃಪ್ತಭಾವ ಮಿನುಗುತ್ತಿತ್ತು. ಕೊನೆಯ ದಿನಗಳಲ್ಲಿ ತಮ್ಮ ಕ್ವಾರ್ಟರ್ನ ಕಂಡರೆ ಸಿಡಿಮಿಡಿ ಗುಟ್ಟುತ್ತಿದ್ದರು. ಕಾರಣ ಅವನು ಮಮ್ಮಿಯ ತದ್ರೂಪ. ಮಾತುಗಳ ಬಚುತೆಗೆ ಗೋಕುಲ್ ಕಣ್ಣುಗಳಲ್ಲಿ ವೇದನೆ ಮಹಾಪೂರವೇ ಹರಿದು ಬಂತು. ಡ್ಯಾಡ್ ಅವರ ತಂದೆಯನ್ನ ತುಂಬ ಪ್ರೀತಿಸಿದ್ರು, ಗೌರವಿಸಿದ್ರು. ಗೋಕುಲ್ ಅಣೆವುಜ್ಜಿದ. ಅವನ ಹೆಗಲ ಮೇಲೆ ಕೃಷ್ಣನ್ ಕೈ ಬಿತ್ತು. ಐ ಅಂಡರ್ಸ್ಟ್ಯಾಂಡ್ ಮೈ ಬಾಯ್, ಬೆಸ್ಟ್ ಆಫ್ ಲಕ್. ಕಳುಹಿಸಲು ಹೊರಗೆ ಬಂದ ಕೃಷ್ಣನ್ ಒಂದು ಕ್ಷಣ ನಿಂತರು. ಬೈ ದ ಬೈ, ನಿಂಗೆ ಬೇಸರವಾದರೆ ಸುನೀತಾನ ಕರ್ಕೊಂಡು ಹೋಗು. ನಿನ್ನ ಕೆಲಸದಲ್ಲಿ ಅಷ್ಟಿಷ್ಟು ಸಹಾಯ ಮಾಡ್ತಾಳೆ. ಕಾರ್ ಡೋರ್ ತೆಗೆಯುತ್ತಿದ್ದವನು ನಿರ್ಭರಗಾಗಿ ನಿಂತ. ಕಣ್ಣುಗಳು ಕಿರಿದಾದವು. ಮೆಲ್ಲಗೆ ರೆಪ್ಪೆಯ ಎತ್ತಿದ್ದ. ಅಂಕಲ್, ಸ್ವರದಲ್ಲಿ ಅನುಮಾನ ಇಣುಕಿತು. ಕೃಷ್ಣನ್ ಅರಿತವನಂತೆ ಜೋರಾಗಿ ನಕ್ಕು ಬಿಟ್ಟರು. ವೆರಿ ಗುಡ್, ಶೀನಿ ದೊಡ್ಡ ಕೆಲಸವನ್ನೇ ಮಾಡಿದ್ದಾನೆ. ಇಲ್ಲಿನ ಸಂಪ್ರದಾಯದ ಜೊತೆ ನಡೆನುಡಿಗಳನ್ನು ಹೇಳಿ ಶುದ್ಧ ಭಾರತೀಯನಾಗಿ ಮಾಡಿದ್ದಾನೆ. ಸ್ವರದಲ್ಲಿ ಗೆಲುವಿತ್ತು. ಕಣ್ಣುಗಳಲ್ಲಿ ಮೆಚ್ಚುಗೆ ಇತ್ತು. ನಕ್ಕು ಗೋಕುಲ್ ಕಾರ್ ಹತ್ತಿದ. ನಾಳಿದ್ದು ಬರ್ತೀನಿ, ಕೃಷ್ಣನ್ ಬಗ್ಗಿ ಹೇಳಿದರು. ಕಾರ್ ವೇಗವಾಗಿ ಮುಂದಕ್ಕೆ ಹೋಯಿತು. ಕೃಷ್ಣನ್ ನಿಂತಲ್ಲಿಯೇ ಶಿಲೆಯಾಗಿದ್ದ. ಚಲನೆ ಬರಲು ನಿಮಿಷಗಳೇ ಬೇಕಾಗಿತ್ತು. ನೆನಪು ಕಣ್ಮುಂದೆ ಹರಡಿಕೊಂಡಾಗ ಕೃಷ್ಣನ್ ಎದೆ ಭಾರವಾಯಿತು. ಇಡೀ ಪರಿಸರದಲ್ಲಿ ನಾನು ಒಂಟಿಯಾಗಿದ್ದೇನೆ. ಪ್ರೀತಿಸಿ ಮದುವೆಯಾದ ವರ್ಜಿನಿಯಾ ನನ್ನವಳಲ್ಲ ಎನ್ನುವ ಸ್ಥಿತಿಯಲ್ಲಿದ್ದ ಮನ. ಸೋಲಿನ ಹಿಂಸೆಯಿಂದ ಪೂರ್ತಿ ನೊಂದಿದ್ದೇನೆ. ಶ್ರೀನಿವಾಸ್ ಪತ್ರದ ಸಾರಾಂಶದ ಇದೇ ತರವಾಗಿತ್ತು. ಆದರೆ ನಿರಾಶೆಗೊಂಡ ಅವನ ಮನಕ್ಕೆ ಪಡಿಯಚ್ಚಾಗಿ ನಿಂತಿದ್ದು ಗೋಕುಲ್. ಕೃಷ್ಣನ್ ಯೋಚಿಸುತ್ತಾ ಎಷ್ಟೋ ಹೊತ್ತು ಕೂತು ಬಿಟ್ಟರು. ಒಮ್ಮೊಮ್ಮೆ ನಿರಾಶೆಯಾದರೂ ಗೋಕುಲ್ನ ವಿಶ್ವಾಸಕ್ಕೆ ದಂಗಾಗುತ್ತಿದ್ದರು.
ಹೇಳಿದರು. ಗೋಕುಲ್ ಹಳ್ಳಿ ಮುಟ್ಟಿದಾಗ ಸಂಜೆಯ ಸಮಯವಾಗಿತ್ತು. ಕಾರು ನಿಲ್ಲಿಸಿ ಒಳಗೆ ನಡೆದ. ಸಾಧ್ಯವಾಗದ ಧಗೆ. ಬಟ್ಟೆ ಬದಲಾಯಿಸಿಕೊಂಡ. ತಂದೆಯ ಪಡಿಯಚ್ಚಿನಂತಿದ್ದ ಅಮೆರಿಕನ್ ತಾಯಿಯ ಸಂಜಾತ ಗೋಕುಲ್ ಅಲ್ಲೇ ಒಂದು ತರಹ ಮುಜುಗರಕ್ಕೆ ಈಡಾಗುತ್ತಿದ್ದ. ಆದರೆ ಭಾರತಕ್ಕೆ ಬಂದ ಮೇಲೆ ಈ ಮಣ್ಣಿನ ವ್ಯಾಮೋಹ ಅವನನ್ನು ಬಲವಾಗಿ ಆಕರ್ಷಿಸುತ್ತಿತ್ತು. ತಾನು ಒಂಟಿ ಎಂದು ಭಾವಿಸುತ್ತಲೇ ಇರಲಿಲ್ಲ. ರಾಜು ಫ್ಯಾನ್ ಹಾಕು ಎಂದು ಬಿಸಿಯುಸಿರು ದಬ್ಬುದ. ಹಣ್ಣಿನ ರಸ ಕೈಯಲ್ಲಿ ಹಿಡಿದು ಬಂದು ಅವನು ಫ್ಯಾನ್ ಸ್ವಿಚ್ ಅದುಮಿದ. ಗೋಕುಲ್ ಎದ್ದು ಕೂತ. ರಾಜು ಕೈಯಲ್ಲಿನ ಗಾಜಿನ ಲೋಟ ಇವನ ಕೈಗೆ ಬಂತು. ನಿಧಾನವಾಗಿ ಗುಟುಕೇರಿಸಿದ. ರಾಜು ಅನುಮಾನಿಸುತ್ತಾ ಅಲ್ಲೇ ನಿಂತ. ಕೃಷ್ಣನ್ ರಾಜುಗೆ ಡ್ರಿಂಕ್ಸ್, ಮಾಂಸ ಒದಗಿಸಲು ಹೇಳಿದರು. ಆದರೆ ಗೋಕುಲ್ ಎಂದೂ ಅದರ ಪ್ರಸ್ತಾವನೆ ಮಾಡಿರಲಿಲ್ಲ. ಎಷ್ಟೋ ಸಲ ಅರ್ಥಗರ್ಭಿತವಾಗಿ ಕೇಳುತ್ತಿದ್ದ. ಏನಾದರೂ ತರಬೇಕಾ ಸರ್? ಎಲ್ಲ ಸಿಕ್ಕತ್ತೆ, ನೀವೇನು ಸಂಕೋಚ ಪಟ್ಟುಕೊಳ್ಳೋದು ಬೇಡ. ಆದರೆ ಗೋಕುಲ್ ಅರ್ಥೈಸಿಕೊಳ್ಳುವುದಕ್ಕೆ